ದಿನ ಮುಳಬಾಗಿಲು ತಾಲೂಕಿನ ಸಮಸ್ತ ಮಡಿವಾಳ ಜನಾಂಗದವರು, ಮಡಿವಾಳ ಮಾಚಯ್ಯನವರು ಘನ ಸರ್ಕಾರದಿಂದ 1/17 ಫೆಬ್ರವರಿಯಲ್ಲಿ ನಮಗೆ ಅನುಮತಿ ನೀಡಿದರು. ಇದು 2ನೇ ಸಲ ಅದ್ದೂರಿಯಾಗಿ ಮಾಡಬೇಕಂತ ನಮ್ಮ ಹಿರಿಯರು, ನನ್ನ ತಮ್ಮಂದರು, ಅಕ್ಕ ತಂಗಿಯರು, ತಾಯಿಯಂದರು ಎಲ್ಲರೂ ಬಂದು ಇವತ್ತು ಮೊದಲನೇ 1ನೇ ವರ್ಷಕ್ಕಿಂತ ಇನ್ನೂ ವಿಜೃಂಭಣೆಯಾಗಿ ಇವತ್ತು ಮುಳಬಾಗಿಲಿನಲ್ಲಿ ಮಡಿವಾಳ ಮಾಚಿ ಜಯಂತಿಯನ್ನು ಮಾಡಬೇಕೆಂದು ಇವತ್ತು ಎಲ್ಲ ಸಂಘದ ಪದಾಧಿಕಾರಿಗಳನ್ನು ಹೊಸದಾಗಿ ಆಯ್ಕೆ ಮಾಡಿಕೊಂಡು ಇವತ್ತು ಅದ್ದೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಅದೇ ರೀತಿಯಾಗಿ ಇದರ ಮುಂಚೆ ನಮ್ಮ ಮಡಿವಾಳ ಸಂಘ ಪ್ರಾರಂಭವಾಗದಿಂದ ನಲ್ಲೂರು ತಿಮ್ಮರಾಯಣ್ಣ, ನಮ್ಮ ನಾರಾಯಣಪ್ಪನವರು, ನಮ್ಮ ಒಡ್ಡಲ್ಲಿ ನಾರಾಯಣನವರು, ಇನ್ನೂ ಹಿರಿಯರು ಮುನಿವೆಂಕಟರಾಮಣ್ಣವರು, ನಮ್ಮ ನಾರಾಯಣ ಸ್ವಾಮಿ ಅವರು ಈ ಧೋಬಿ ಘಾಟಿಗೆ ತುಂಬ ಶ್ರಮಪಟ್ಟು ಇವತ್ತು ಕೂರ್ಲಿಕ್ಕೆ ನಮಗೆ ಜಾಗ ಅವಕಾಶ ಮಾಡಿಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಈ ತಾಲೂಕಿನ ಸಮಸ್ತ ಯುವಕ ಮಿತ್ರರು ಒಗ್ಗಟ್ಟಿನಿಂದ ಇವತ್ತು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ಪ್ರತಿಯೊಂದು ವರ್ಷನೂ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ಏನು ಫೆಬ್ರವರಿ 1ನೇ ತಾರೀಕು ಏನು ಇವತ್ತಿಂದ ತೀರ್ಮಾನ ತಗೊಂಡಿದ್ದೇವೋ ಮುಂದೇನೂ ಇವತ್ತು ವರ್ಷನೂ ನವೀಕರಣ ಈ ಸಂಘವನ್ನು ಮಾಡ್ಕೊಂಡು ಹೋಗ್ತೀವಿ. ಈ ಸಂದರ್ಭದಲ್ಲಿ ಎಲ್ಲ ಪದಾಧಿಕಾರಿಗಳನ್ನು ಪಂಚಾಯತಿಗೆ ಒಬ್ಬರನ್ನಾಗಿ ಆಯ್ಕೆ ಮಾಡಿರ್ತಾರೆ. ಅದೇ ರೀತಿಯಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ನವೀಕರಣ ಮಾಡಲಿಕ್ಕೆ ನೂತನವಾಗಿ ಅಧ್ಯಕ್ಷರನ್ನು ಮಾಡ್ತಾರೆ. ನಮ್ಮ ಈ ಸಭೆಯ ಅಧ್ಯಕ್ಷರನ್ನಾಗಿ ನಮ್ಮ ಮುನ್ನಾರಣ್ಣಪ್ಪ ಅಧ್ಯಕ್ಷತೆಯಲ್ಲಿ ನಡೆಸಿದ್ದೀವಿ ಇವತ್ತು ಅಂತ ಹೇಳ್ಬಿಟ್ಟು ಎಲ್ಲ ಮಾಚಿದವರಿಗೆ ಜೈಕಾರ ಹೊಡುತ್ತಾ ಜೈ ಹಿಂದ್, ಜೈ ಮಾಚಿ. ದಿನಾಂಕ 19/1/2019 ಮುಳಬಾಗಿಲು ತಾಲೂಕಿನ ಎಲ್ಲ ಮಡಿವಾಳ ಬಾಂಧವರೆಲ್ಲರೂ ಸೇರಿ ಫೆಬ್ರವರಿ 1ನೇ ತಾರೀಕು 2019 ಮತ್ತು ಫೆಬ್ರವರಿ 1ನೇ ತಾರೀಕು ಮಡಿವಾಳ ಮಾಚಿದೇವರ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಂತೇಳಿ ನಾವೆಲ್ಲರೂ ಇಲ್ಲಿ ಸಭೆ ಸೇರಿದ್ದೀವಿ ಮಡಿವಾಳ ಘಾಟ್ನಲ್ಲಿ, ಧೋಬಿ ಘಾಟ್ನಲ್ಲಿ. ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಕ್ಕರಳಿನಿಂದ ಈ ಒಂದು ಸಭೆಗೆ ಮುಂದಿನ ಒಂದು ಸಂಘದ ಪದಾಧಿಕಾರಿಯಾಗಿ ಅಧ್ಯಕ್ಷರಾಗಿ ನಾವು ಗೋಪಾಲ್ರವರನ್ನು, ZP ಗೋಪಾಲ್ರವರನ್ನು ಆಯ್ಕೆ ಮಾಡಿಕೊಂಡು ಒಮ್ಮತದಿಂದ ಎಲ್ಲರೂ ಕೂಡ ನಾವು ಜೈಕಾರದೊಂದಿಗೆ ಆಯ್ಕೆ ಮಾಡಿಕೊಂಡಿರ್ತೇವೆ. ಮುಂದಿನ ಎಲ್ಲ ಆಗು ಹೋಗುಗಳು, ಮುಂದಿನ ನಮ್ಮ ತಾಲೂಕಿನ ಯಾವುದೇ ಕುಂದುಕೊರತೆಗಳು ನಮ್ಮ ಜನಾಂಗದಲ್ಲಿ ಬಂದರೂ ಕೂಡ ಅದನ್ನು ನಿವಾರಣೆ ಮಾಡ್ತಾರೆ ಅಂತೇಳಿ ನಾವು ಭರವಸೆಯನ್ನು ಇಟ್ಕೊಂಡಿರ್ತೇವೆ. ಅದೇ ರೀತಿಯಲ್ಲಿ ಹಿಂದಿನಿಂದ ಕೂಡ ಅವರು ನಡ್ಕೊಂಡು ಬಂದಿರ್ತಾರೆ. ನಮ್ಮ ಸಂಘದ ಅಧ್ಯಕ್ಷರಾಗಿ ನಾವು ಗೋಪಾಲ್ರವರನ್ನು, ZP ಗೋಪಾಲ್ರವರನ್ನು ಮಾಡಿರ್ತೇವೆ. ಹಾಗಾಗಿ ಅವರು ಮುಂದಿನ ಪದಾಧಿಕಾರಿಗಳನ್ನು ಅವರು ನಮ್ಮಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ ಅಂತ ನಾವು ಅವರಿಗೆ ಒಂದು ವಚನವನ್ನು ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಅವರು ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಬಂದಿರತಕ್ಕಂಥ ಎಲ್ಲ ಕುಲಬಾಂಧವರಲ್ಲೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ನಾವು ಮುಂದಿನ ಫೆಬ್ರವರಿ 1ನೇ ತಾರೀಕು ಯಾವ ಕೆಲಸ ಕಾರ್ಯಗಳನ್ನು ಅಧ್ಯಕ್ಷರು ವಹಿಸ್ತಾರೆ ಆ ಎಲ್ಲ ಕಾರ್ಯಗಳನ್ನು ನಾವು ನಿರ್ವಿಘ್ನವಿಲ್ಲದೆ ನಾವು ನಡೆಸ್ಕೊಂಡು ಬರ್ತೀವಿ ಅಂತೇಳಿ ಅವರಲ್ಲಿ ಆಶ್ವಾಸನೆ ಕೊಡ್ತಾ ನಮ್ಮ ಕುಲಬಾಂಧವರಿಗೆಲ್ಲರೂ ಕೂಡ ನಾನು ನಮಸ್ಕರಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ನಮ್ಮ ಈ ಧೋಬಿ ಘಾಟಿನಲ್ಲಿ ಸೇರಿರುವಂಥ ನಮ್ಮ